ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇಲ್ಲಿ ಕಾಣ್ತಾ ಇರ್ಬೋದು ನೀವು ಒಂದು ಸೋಲಾರ್ DC ಸಿಸ್ಟಮ್ಮು. ಕರೆಂಟ್ ಬಿಲ್ ಉಳಿಸ್ಲಿಕ್ಕೆ ಹಾಗೂ ಲೋಡ್ ಶೆಡ್ಡಿಂಗ್ ತಪ್ಪಿಸ್ಲಿಕ್ಕೆ ಈ ಸಿಸ್ಟಮನ್ನು ಹಾಕೊಂಡ್ರೆ ಬೆಸ್ಟ್ ಸಿಸ್ಟಮ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಕರೆಂಟಿನ ಅವಶ್ಯಕತೆ ಇಲ್ಲ ಇದರಲ್ಲಿ. ಇದು ನೋಡ್ತಾ ಇರ್ಬೋದು, ಬ್ಯಾಟ್ರಿ ಸೋಲಾರ್ ಚಾರ್ಜ್ ಆಗ್ತಿದೆ, ಸೋಲಾರಿಂದ ಚಾರ್ಜ್ ಆಗ್ತಿದೆ. ಇದು ಲೋಡು ಇಡೀ ಕಂಟ್ರೋಲೆಲ್ಲ ಇದರಲ್ಲೇ ಮಾಡ್ಬೋದು ನೀವು. 13.1 ವೋಲ್ಟ್ ಅಲ್ಲೇ ಬ್ಯಾಟ್ರಿ ಫುಲ್ ಆಗ್ತಾಯಿದೆ. ಇದು ನೋಡ್ತಾ ಇರೋದು ಡಯಾಗ್ರಾಮು. ಸೋಲರಿಂದ ಬಂದಿರ್ತಕ್ಕ ಪ್ಲಸ್ಸು ಹಾಗೂ ಮೈನಸ್ಸನ್ನು ಚಾರ್ಜ್ ಕಂಟ್ರೋಲರಿಗೆ ಕೊಡಬೇಕಾಗುತ್ತೆ. ಪ್ಲಸ್ಸು ಮೈನಸ್ ನೋಡ್ತಾ ಇರೋದು ಇಲ್ಲಿ. ಹಾಗೆ ಬ್ಯಾಟ್ರಿಯ ಪ್ಲಸ್ಸು ಮೈನಸ್ಸನ್ನು ಬ್ಯಾಟ್ರಿಯ ಒಂದು ಸಿಗ್ನಲ್ ಇರುತ್ತೆ, ಅಲ್ಲಿಗೆ ಕನೆಕ್ಷನ್ ಮಾಡೋದು ಸಿ ಬ್ಲ್ಯಾಕು ರೆಡ್. ಇದು ನೋಡಿ ಲೋಡ್ ಕನೆಕ್ಷನ್ನು, ಪ್ಲಸ್ಸು ಮೈನಸ್ಸು ಲೋಡ್ ಕನೆಕ್ಷನ್ ಮಾಡಿಬಿಟ್ಟು ನಾನು ಇಲ್ಲೊಂದು ಸಣ್ಣದೊಂದು ಬೋಲ್ಡ್ ಸಿಸ್ಟಮ್ ಪ್ಲಗ್ ಸಿಸ್ಟಮ್ ಮಾಡಿದ್ದೀನಿ ನೋಡಿ. ಇದು ನೋಡಿ, ಇದನ್ನು ರಿಮೂವ್ ಮಾಡಿದರೆ ಕರೆಂಟ್ ಎಲ್ಲ ಆಫ್ ಆಗುತ್ತೆ ನೋಡಿ. ಕಾಣ್ತಿದೆ, ಆಫ್ ಆಗುತ್ತೆ ನೋಡಿ. ಈಗ ರಿಮೂವ್ ಮಾಡಿದ ತಕ್ಷಣ ಆಫ್ ಆಗುತ್ತೆ. ಆಫ್ ಆಯಿತು. ಸುಮ್ಮನೆ ವೀಡಿಯೋ ಮಾಡಲಿಕ್ಕೋಸ್ಕರ ಈ ವಿಡಿಯೋ ಸಿಸ್ಟಮ್ ರೆಡಿ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡ್ತಾರೆ, ಲೈಕ್ ಮಾಡ್ತಾರೆ, ಶೇರ್ ಮಾಡಿ. ಈಗ ನೋಡಿ, ಈಗ ಇಲ್ಲೊಂದು ನಿಮ್ಗೆ ಇನ್ನೊಂದು ವಿಶೇಷ ಅಂದರೆ ಇದರಲ್ಲಿ ಮೊಬೈಲ್ ಚಾರ್ಜ್ ಹಾಕಲಿಕ್ಕೆ ಒಂದು USB ಕೊಟ್ಟಿದ್ದಾರೆ. ನಿಮಗೆ ಯಾವುದೇ ಮೊಬೈಲ್ ಚಾರ್ಜ್ ಹಾಕಿದ್ರು ಬೇಗ ಫುಲ್ ಆಗುತ್ತೆ, ಯಾಕೆಂದರೆ ಇದು 2 ಆ್ಯಂಪ್ಸಿಂದ ಚಾರ್ಜ್ ಆಗುತ್ತೆ ನೋಡಿ. ಬ್ಯಾಟ್ರಿ ಯಾವುದೋ ಒಂದು ಸೆಕೆಂಡ್ ಹ್ಯಾಂಡ್ ಬ್ಯಾಟ್ರಿ ಬಂದಿತ್ತು, ಅದನ್ನೇ ನಾನು ಸೋಲಾರ್ ಸಿಸ್ಟಮ್ ಯೂಸ್ ಮಾಡಿದ್ದೀನಿ. ನೀವು ಒಳ್ಳೆ ಬ್ಯಾಟ್ರಿ ತಗೊಂಡ್ರೆ ಒಳ್ಳೆ ಬ್ಯಾಕಪ್ ಇರುತ್ತೆ. ಇದು ನೋಡಿ, ಸ್ಮಾಲ್ ಟೆಸ್ಟಿಗೋಸ್ಕರ ನಾನು ಈ ಪ್ಯಾನಲ್ನ ನಿಮಗೆ ತೋರಿಸ್ಲಿಕ್ಕೋಸ್ಕರ ಹಾಕಿದ್ದೀನಿ. ಇದು ಸ್ಮಾಲ್ ಪ್ಯಾನಲ್ ಆಯಿತು, ಆ್ಯಕ್ಚುಲಿ ದೊಡ್ಡ ಪ್ಯಾನಲ್ ಹಾಕಬೇಕಾಗುತ್ತೆ. ಇದು ನೋಡಿ, ಸೋಲಾರ್ ಪ್ಲಸ್ ಹಾಗೂ ಸೋಲಾರ್ ಮೈನಸ್ ಅಂತ ಇದೆ. ಅದೇ ಥರ ನೀವು ಕನೆಕ್ಷನ್ ಮಾಡಿ ಚಾರ್ಜ್ ಕಂಟ್ರೋಲಲ್ಲಿ ಪ್ಲಸ್ಸಿಗೆ ಪ್ಲಸ್ಸು, ಮೈನಸ್ಸಿಗೆ ಕನೆಕ್ಷನ್ ಮಾಡಿದ್ರೆ ಸರಿ. ಪ್ಯಾನಲ್ ನೋಡಿ, ಈ ಥರದ್ದು ನೀವು ಒಂದು ದೊಡ್ಡ ಪ್ಯಾನಲ್ ಹಾಕಬೇಕಾಗುತ್ತೆ. ಹಾಕಿದರೆ ಯಾವುದೇ ರೀತಿಯ ಸಮಸ್ಯೆ ಇರೋಲ್ಲ. ಮಳೆಗಾಲದಲ್ಲಿ ಕೂಡ ನಿಮಗೆ ಬೇಕಾಗುತ್ತೆ, ಯಾವುದೇ ರೀತಿಯಾದ ತೊಂದರೆ ಇರೋಲ್ಲ ನಿಮಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ಸೋಲಾರಿಗೆ ಸಂಬಂಧಪಟ್ಟ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಬಿಡಿ, ಲೈಕ್ ಶೇರ್ ಮಾಡಿ. ಥ್ಯಾಂಕ್ ಯು.